ಮೈಲಾರಿ, ನಮ್ಮನ್ನು ಎದುರು ಹಾಕಿಕೊಂಡರೆ ಏನಾಗುತ್ತದೆ ಎಂದು ನಿನಗೆ ಈಗ ತಿಳಿದಿರಬೇಕಲ್ಲವೇ? ಈ ಬಲರಾಮ ಆಡಿದ ಮಾತನ್ನು ಮಾಡಿಯೇ ತೀರುತ್ತೇನೆಂದು ಈ ಊರಿನ ಜನರೆಲ್ಲರಿಗೂ ಗೊತ್ತಿರುವಾಗ ನೀನೊಬ್ಬ ರಣಧೀರನೆಂದು ತಿಳಿದುಕೊಂಡಿದ್ದು ನನ್ನ ಮುಟ್ಟಾಳತನ. ಈ ರೌಡಿ ಸಾಮ್ರಾಜ್ಯದಲ್ಲಿ ನಿನ್ನಂತ ರಣಧೀರರನ್ನು ರಣರಂಗದಲ್ಲಿಯೇ ಮಾರಣ ಹೋಮ ಮಾಡಿರುವಾಗ ಇನ್ನು ನೀನು ಯಾವ ಲೆಕ್ಕ ನಮಗೆ? ಕಾಳಿಂಗ, ಯಾಕೆ ಬೇಗ ಬಂದು ಬಿಟ್ಟಿಯಲ್ಲ? ಹೋದ ಕೆಲಸ ಆಗಲಿಲ್ಲವೇ? ಬಾವಾ, ಆಗುವುದಿಲ್ಲ ಎನ್ನುವ ಮಾತೆ ಈ ಬಲರಾಮನ ಜಾತಕದಲ್ಲಿ ಬಂದಿಲ್ಲ ಬಾವಾ. ಅಂದಿನ ಕಾಲದ ಸತ್ಯವಾನ್ ಸಾವಿತ್ರಿ ಇಂದಿನ ಕಾಲದಲ್ಲಿ ಸೂಳೆ ಆಗಬಹುದು. ಅದೇ ಕಣ್ಣು ಮಾಡಿ ಕಟ್ಟಿದ ವಿಶ್ವೇಶ್ವರನ ಕಟ್ಟಡ ಕುಸಿದು ಬೀಳಬಹುದು. ಆದರೆ ಈ ಬೌದ್ಧರ್ ಬಲರಾಮನ ಮಾತು ಅದೆಂದಿಗೂ ಉಸಿ ಹೋಗಲಾರದು. ಮೆಚ್ಚಿದೆ ಬಲರಾಮ, ನಿನ್ನ ಮಾತಿಗೆ ನಾ ಮೆಚ್ಚಿದೆ. ಈ ನಿನ್ನ ಗಂಡು ಸಾಹಸಕ್ಕೆ ನಾನೆಂದಿಗೂ ನಿನಗೆ ಸಹಾಯ ಮಾಡುವೆ. ಮೈಲಾರಿ, ಮುಗಿಯಿತು ಮಗನೇ ನಿನ್ನ ಜೀವನದ ಕೊನೆಯ ಗಳಿಗೆ. ಈ ಎಮ್ಮೆಲೆ ರಂಗೇಗೌಡನನ್ನು ಎದುರು ಹಾಕಿಕೊಳ್ಳುವಷ್ಟು ದೊಡ್ಡವನಾಗಿ ಬಿಟ್ಟಿಯ ದೊರಬೇಸಿಯ ನನ್ನ ಮಗನೇ. ಈಗ ಎಲ್ಲಿ ಅಡಿಗೆ ಹೋಯ್ತಾ ನಿನ್ನ ಶೌರ್ಯ? ಗೌಡ್ರೆ, ನೀವು ಅಪ್ಪನೆ ಕೊಡೋವರೆಗೂ ಈ ಕೃಷ್ಣ ಜನ್ಮಸ್ಥಳವನ್ನು ಬಿಟ್ಟು ಬರಲು ಅವನಿಗೆ ಎಂದಿಗೂ ಸಾಧ್ಯವಿಲ್ಲ. ಸಾಯೋ ತನಕ ಕ್ವಾಯ್ತಾ ಬಿದ್ದಿರ್ರಿ ಆ ಮದ್ದಾನೆ. ಗೌಡ್ರ, ಈಗ ಒಂದ್ ಸ್ವಲ್ಪ ನಮಗೆ ಉಸಿರು ಬಂದಂಗ ನೋಡ್ರಿ ಗೌಡ್ರ. ಈ ಊರಾಗ ಏನ್ ಉರ್ತಾವಳಿರಿ ಅವ್ರದ್ದು? ನಾನೇ ಚಂದಪ್ಪ ಅಂತ ಮೆರ್ಯಾಕತ್ತಿ ಬಿಟ್ಟದ್ರಿ ಗೌಡ್ರ. ಈಗ ನೋಡ್ರಿ ಅಡಿವಾಗ ಹಣ್ಣು ಸುಟ್ಟು ಮಂಗ್ಯಾನಂಗ ಆಗ್ಯಾರ ನೋಡ್ರಿ ಗೌಡ್ರ ಅವ್ರ. ನಮಸ್ಕಾರ ಗೌಡ್ರಿ. ಬಾ ಪರಮೇಶಿ ಬಾ. ಏನು ಇತ್ತ ಕಡೆ ಬಂದಿದೆಯಲ್ಲ? ಏನಾದರೂ ಕೆಲಸ ಬಿತ್ತೆ? ಬರಲೇಬೇಕಲ್ಲ ಗೌಡ್ರಿ, ನಿಮ್ಮ ಹತ್ರ ಬರಲಿ ಇನ್ಯಾರ ಹತ್ರ ಹೋಗ್ಬೇಕು? ಸುತ್ತ 10 ಹಳ್ಳಿಗೆ ದೊಡ್ಡವರು ನೀನು, ಹಾಗಾಗಿ ನಿಮ್ಮ ಹತ್ರ ಬಂದಿದ್ದೇನೆ. ಸ್ವಲ್ಪ ಹಣ ಬೇಕಿತ್ತು ಗೌಡ್ರಿ. ಅಲ್ಲಲೇ ತಮ್ಮ ಪರಮೇಶಿ, ಮಣ್ಣೆರ ಹೊಲ ಮಾರಿ ದುಡ್ಡು ಇಸ್ಕೊಂಡ್ ಹೋಗಿ ಮತ್ತೀಗ ದುಡ್ಡು ಕೇಳಕ್ ಬಂದಿಲ್ಲಲೇ ತಮ್ಮ. ಮಣ್ಣು ಇಸ್ಕೊಂಡ್ ಹೋಗಿ ದುಡ್ಡು ಏನ್ ಮಾಡಿಲ್ಲ ತಮ್ಮ ಪರಮೇಶಿ? ನೋಡು ಪಡ್ಜಂತಪ್ಪ, ಈಗಿನ ಕಾಲಕ್ಕೆ ಇಷ್ಟು ರೊಕ್ಕ ಎದಕ್ಕಾಗೈತಿ? ಮೊನ್ನೆ ನೀವು ಕೊಟ್ಟ ರೊಕ್ಕದಾಗ ಒಂದು ಪಲ್ಸರ್ ಗಾಡಿ ತಗೊಂಡು ಡ್ರಿಮ್ ಮಾಡಿ ಡ್ರೆಸ್ ಮಾಡ್ಕೊಂಡು ಮೆರದ ಮಗ ನಾನು. ಈಗ ಸಂಜೆ ಆಗತ್ಲಿಗೆ ಎಣ್ಣಿಗೆ ಬೆಣ್ಣಿಗೆ ಖರ್ಚು ಮಾಡಿ ರೊಕ್ಕ ಇಲ್ದಂಗೆ ಆಗೈತಿ. ಅದಕ್ಕೆ ನಮ್ಮ ಗೌಡ್ರ ಹತ್ರ ಬಂದೀನಿ. ಅಲ್ಲಲೇ ತಮ್ಮ, ಮೊದ್ಲೇ ನೋಡಿದ್ರ ಹೊಲ ಕೊಡಲ್ಲ ಅಂದಿ ತಮ್ಮ. ಅವತ್ತೇನಾರ ಹೊಲ ಕೊಡ್ಲಿಲ್ಲ ಅಂದ್ರ ನೀನ್ ಹಿಂಗ್ ಮೆರೆಕಾಕತ್ತಾನಲ್ಲೇ ಪರಮೇಶಿ, ಹಿಂಗ್ ಮೆರೆಕಾಕತ್ತಾನ. ಅದ ಹರಕ ತೊಣ್ಣ ಹುರುಕ್ ಮನಿ. ಈಗ ನೋಡ್ಲೇ ಪರಮೇಶಿ, ಯಾವ ಹೆಂಗಲ್ಲೇ ನೋಡಿದ್ರು ಮದಕರಿ ಸುದೀಪ್ ಕಂಡಂಗ್ ಕಾಣ್ತೀನಿ ತಮ್ಮ. ಮದಕರಿ ಸುದೀಪ್ ಕಂಡಂಗ್ ಕಾಣ್ತಿ. ಪರಮೇಶ್, ನೀನು ಹೀಗೆ ರಾಜನಾಗಿ ಮೆರೆಯಬೇಕಾದ್ರೆ ನಮ್ಮ ಗೌಡರನ್ನು ಯಾವತ್ತಿಗೂ ಮರೆಯಬೇಡ. ಒಂದು ವೇಳೆ ಮರೆತು ಎದುರಾಗಿ ನಿಂತರೆ ಆ ಮೈಲಾರಿಗೆ ಬಂದ ಗತಿ ನಿನಗೂ ಬಂದಿತು, ಎಚ್ಚರ. ಹಾ ಪರಮೇಶ್, ನೀನು ಸ್ವಲ್ಪ ಕುಳಿತುಕೋ. ಹಾ ಪಡ್ಜಂತಿ, ಒಳಗಡೆ ಫಾರಿನ್ ಇಸ್ಕಿಟ್ ಇದ್ದೇನೆ, ತೆಗೆದುಕೊಂಡು ಬಂದು ಎಲ್ಲರೂ ಹಾಕು. ಆಯ್ತ್ರಿ ಅಪ್ಪರ, ತರ್ತಾರ ಒಂದಿಟ್ಟು ಕುತ್ಕರಿ. ಹಾ ಬಲರಾಮ್,
ಆ ಹೇಮಂತನು ಫೋನ್ ಮಾಡಿ ಬರಕ್ ಹೇಳು. ಹೌದು ಬವ್ವ, ನಮ್ಮ ಊರಿನಲ್ಲೇ ನೀಲನಕ್ಷ ಹಾಕುತ್ತಿದ್ದಾರಂತೆ, ಫೋನ್ ಮಾಡಿ ಕರೆಸುತ್ತೇನೆ. ಕರೆ ಅವರು. ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ, ನೀ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ. ಅತ್ತ ಇತ್ತ ಹೊಂಟ ಈ ಐನಾತಿ ಹೊಂಟ, ನೋಡು ಮಂದಿಗಳ 100 ಬಾಟ್ಲಿ ಕಿಕ್ಕಮ್ಮ. ಸುಡದೆ ಬೇಡ ಸುಕ್ಕ ರಕ್ಕಮ್ಮ, ರಾರ ರಾರ ಕುಡಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. ನಾಟಿ ಕೋಳಿ ನಾನು ಗುಮ್ಮೋ ಗೂಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ 8 ದಿಕ್ಕಮ್ಮ. ನಾನು ಹೇಳಿ ಕೇಳಿ ಹುಡ್ದಾಗಿಂದ ಪೋಲಿ ಹೋದ್ರೆ ಹೊತ್ತಾಗತ್ತೆ ನಾ ವಾಪಸ್ ಬರ್ರಕ್ಕಮ್ಮ. ಹೊಟ್ಟೋದ್ರೆ ಪಡ್ತೀಯ ದುಃಖ ರಕ್ಕಮ್ಮ. ಗೌಡ್ರಿ. ಹಾ ರಾಜೀವಪ್ಪ, ಯಾಕೆ ರಾಜೀವಪ್ಪ? ಅಣ್ಣ ತಮ್ಮಂದಿರು ಇಬ್ಬರು ಜೊತೆಯಾಗಿ ನಮ್ಮ ಮನೆ ಕಡೆ ಬಂದಿದ್ದೀರಲ್ಲ, ಏನಾದರೂ ಕೆಲಸವಿತ್ತೆ? ಹೌದು ಗೌಡ್ರಿ, ನೀವು ಸುತ್ತ 10 ಹಳ್ಳಿಗಳಿಗೆ ರಾಜಮನೆತನದವರು, ಮೇಲಾಗಿ ದೊಡ್ಡ ರಾಜಕಾರಣಿಗಳು ಕೂಡ. ಅದಕ್ಕೆ ನಿಮ್ಮ ಹತ್ತಿರ ಬಂದರೆ ನಮ್ಮ ಕಷ್ಟವನ್ನು ಪರಿಹಾರ ಮಾಡುತ್ತೀರೆಂಬ ನಂಬಿಕೆಯಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ ಗೌಡ್ರಿ. ನೋಡ್ರಾಜಪ್ಪ, ನಮ್ಮ ಗೌಡ್ರದ ನಿಮ್ಮಂತರ ಕಷ್ಟ ಪರಿಹಾರ ಮಾಡಕ ಅದೇನಂತ ಕೇಳ್ರಿ. ನಮ್ಮ ಗೌಡ್ರು ಪಟ್ಟ ನಿನ್ನ ಕಷ್ಟ ಸರಿ ಮಾಡಿ ಕಳಿಸ್ತಾರ ರಾಜಪ್ಪ, ಅದಕ್ಕೆ ಯಾಕೆ ವಿಚಾರ ಮಾಡ್ತೀವಿ ಗೌಡ್ರಿ,
ನನ್ನ ತಮ್ಮ ಮೈಲಾರಿಯನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಅದಕ್ಕೆ ನೀವು ದೊಡ್ಡ ಮನಸ್ಸು ಮಾಡಿ ಬಿಡಿಸಿಕೊಡುತ್ತೀರಿ ಎಂಬ ನಂಬಿಕೆಯಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ ಗೌಡ್ರಿ. ಅಣ್ಣ, ಪೊಲೀಸ್ನವರು ಅಣ್ಣನನ್ನು ಎಳೆದುಕೊಂಡು ಹೋಗಿದ್ದೇನೆ ನಿಜ, ಆದ್ರೆ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟವರು ಈ MLA ರಂಗೇಗೌಡ ಅಂತ ನನಗೆ ಚೆನ್ನಾಗಿ ಗೊತ್ತು. ಏ ಸೊಕ್ಕಿನ ಕುಲಿಯೇ, ಈ MLA ರಂಗೇಗೌಡನಿಗೆ ಉಕ್ಕಿನ ಮಿಕ್ಕಿ ನಡೆದರೆ ನಿನ್ನನ್ನು ಒದ್ದು ಒಳಗೆ ಹಾಕಿಸಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡಲೇ ಹೊಚ್ಚು ಕುರಿಯೇ. ಏ ಬಡಬಿಕಾರಿ ನನ್ನ ಮಗನೇ, ಯಾಕಚಿತ್ತ ಒಬ್ಬ ಮಾಮೂಲಿ ರೈತನಾಗಿ ನಮಗೆ ಮಾತನಾಡುತ್ತಿರುವೆಯಾ? ಕಾಡಿನಿಲ್ಲ ರಾಜ, ಎಷ್ಟೇ ಹಸುವಿನಿಂದ ತಿರುಗಾಡಿದರೂ ಸತ್ತ ಜಿಂಕೆ ಅನ್ನೋದೆಂದು ಮುಟ್ಟಲಾರದು. ಜೀವಂತವಾಗಿರುವ ಪ್ರಾಣಿಯನ್ನು ಬೇಟೆಯಾಡಿ ತಿನ್ನುವುದೇ ಅವರ ಕಸುಬು ತಿಳಿಯುತ್ತೆ. ರಾಜುವಪ್ಪ, ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಹಿಂತಿರುಗಿ ಬರಲಾರದು. ಆ ನಿಮ್ಮ ತಮ್ಮನಿಗೆ ಬುದ್ಧಿವಾದ ಹೇಳು. ಸಿಟಿಯಲ್ಲಿ ಓದಿ ಬಂದು ನಿಂದರೆ ಸೊಕ್ಕಿನಿಂದ ಮೆರೆದರೆ ಮಸಣದ ದಾರಿಯನ್ನು ತೋರಿಸಬೇಕಾಗುತ್ತದೆ ಆ ನಿನ್ನ ತಮ್ಮನಿಗೆ. ಏ ಬಾಯಿ ಮುಚ್ಚಲೇ ಗುಲಾಮ್ ನನ್ನ ಮಗನೇ, MLA ಮನೆಯಲ್ಲಿ ಗುಲಾಮಗಿರಿ ಮಾಡಿಕೊಂಡಿದ್ದೇನೆಂದು ಗುಂಡಾಗಿರಿ ಮಾಡಲು ಬಂದರೆ ಹೆದರುತ್ತೇವೆಂದು ತಿಳಿದಿಯಾ? ಏನೂ ತಪ್ಪು ಮಾಡದ ನಮ್ಮಣ್ಣನ್ನು ಒಳಗೆ ಹಾಕಿಸಿದ್ದೀರಲ್ಲ, ನೀವಂತ ಕೆಟ್ಟ ರಾಜಕಾರಣಿಗಳು. ಲೇ ಸೊಕ್ಕಿನ ನಾಯೆ, ಈ MLA ಮುಂದೆ ನೀ ಮಿಕ್ಕಿ ನಡೆದರೆ ಸಡಲಿ ಹೋದಿತ್ತು ಈ ನಿನ್ನ ದೇಹ. ರಂಗೇಗೌಡ, ಅನ್ಯಾಯವಾಗಿ ಒಬ್ಬ ರೈತನನ್ನು ಒಳಗೆ ಹಾಕಿಸಿದ್ದೀರಲ್ಲ, ಮುಂದೊಂದು ದಿನ ನಿಮ್ಮಂತ ಕೆಟ್ಟ ರಾಜಕಾರಣಿಗಳು ಅಲ್ಲಿಗೆ ಹೋಗಬೇಕಾಗುತ್ತದೆ, ನೆನಪಿನಲ್ಲಿಟ್ಟುಕೋ. ಲೇ ಕಪಿ, ನಮ್ಮಂತ ರಾಜಕಾರಣಿಯನ್ನು ಒಳಗೆ ಹಾಕಿಸುವ ಗಂಡು ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಮುಂದೆ ಏನಾದರೂ ಹುಟ್ಟಿದರೆ ಈ ಭೂಮಿಲಿ ಹುಟ್ಟಿದ್ದೇ ತಪ್ಪಾಯಿತೆಂದು ನಮ್ಮನ್ನು ಕ್ಷಮೆ ಕೇಳಿ ಸುಡುಗಾಡನ್ನೇ ಸೇರಿಕೊಳ್ಳುತ್ತಾರೆ. ಬಲರಾಮ, ನಿಮ್ಮಂತ ಕೆಟ್ಟ ರಾಜಕಾರಣದ ಚಟ್ಟ ಕಟ್ಟಲು ಲೋಕಾಯುಕ್ತ ಅಧಿಕಾರಿ ಸಂತೋಷ್ ಹೆಗಡೆನಂತವರು ಮತ್ತೆ ಹುಟ್ಟಿ ಬಂದರೆ ನಿಮ್ಮಂತ ಕೆಟ್ಟ ರಾಜಕಾರಣದ ಹೆಂಡಂದಿರು ಗೊತ್ತಾ ಡೈರಿಯಲ್ಲಿ ಬಂದ ಮಗನೇ, ನಮ್ಮ ಮನೆಗೆ ಬಂದು ನಮಗೆ ಸೊಕ್ಕಿನಿಂದ ಮಾತನಾಡುವಷ್ಟು ದೊಡ್ಡವನಾಗಿ ಬಿಟ್ಟಿಯಾ ಬಡವ. ಈ ಬಲರಾಮನ ಸಿಟ್ಟು ನೆತ್ತಿಗೇರುವ ಮೊದಲು ಇಲ್ಲಿಂದ ಕಾಲ್ಕಿತ್ತರೆ ಸರಿ, ಇಲ್ಲದಿದ್ದರೆ ಅನಾಥ ಹೆಣವಾಗಿ ಬೀಳುವೆ ಈ ಅರಮನೆಯಲ್ಲಿ. ಏ ಬಂಡ ಬಲರಾಮ, ನೀನು ದುಡ್ಡಿನಲ್ಲಿ ದೊಡ್ಡವನಿರಬಹುದು, ಆದರೆ ದುಡ್ಡಿನ ವಿಷಯ ಒಂದು ಬಿಟ್ಟರೆ ಮಿಕ್ಕಿದ್ದೆಲ್ಲಾ ವಿಷಯದಲ್ಲಿ ನೀನು ನನ್ನ ಮುಂದೆ ಬಚ್ಚಾನ ಸಂಗಮೇಶ್, ಬಾಯಿ ಮುಚ್ಚು ಪಾಪಿ. ನಿನ್ನನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದು ಹೇಗಾದರೂ ಮಾಡಿ ಜೈಲಿನಲ್ಲಿದ್ದ ಮೈಲಾರನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ. ಅದನ್ನು ಬಿಟ್ಟು ಈ ರೀತಿ ಜಗಳವಾಡುತ್ತಿದೆಯಲ್ಲ, ನಿನಗೆ ನಾಚಿಕೆ ಆಗುವುದಿಲ್ಲವೇ? ಯಾರಣ್ಣ ದೊಡ್ಡವರು? ಯಾರು ದೊಡ್ಡವರು? ಅನ್ಯಾಯಗೊಬ್ಬ ರೈತನು ಒಳಗೆ ಹಾಕಿಸಿದ್ದಾರಲ್ಲ, ಇವರು ದೊಡ್ಡವರು ಅಥವಾ ದೇಶಕ್ಕೆ ಅನ್ನ ಹಾಕುವಂತ ನಮ್ಮಂತ ರೈತರು ದೊಡ್ಡರ? ಇದರಲ್ಲಿ ಯಾರು ದೊಡ್ಡವರು, ಯಾರು ದೊಡ್ಡವರು ಅದನ್ನೇ ಹೇಳೋದಕ್ಕೆ ಮೇಲೊಬ್ಬ ಕುಳಿತಿದ್ದಾನೆ, ಅವನೇ ಎಲ್ಲರಿಗಿಂತ ದೊಡ್ಡವನು. ಸಂಗಮೇಶ್, ಬಾಯಿ ಮುಚ್ಚೋ ಪಾಪಿ. ಒಂದು ಸಾರಿ ಹೇಳಿದರೆ ನಿನಗೆ ಅರ್ಥವಾಗುವುದಿಲ್ಲವೇನೋ? ನೀನು ಒಂದು ಕ್ಷಣನೂ ಇಲ್ಲಿ ನಿಲ್ಲಬೇಡ, ತೊಲಗು ಇಲ್ಲಿಂದ. ರಾಜುವಪ್ಪ, ನಿನಗಿರುವ ತಾಳ್ಮೆ ಬುದ್ಧಿ ನಿಮ್ಮ ತಮ್ಮನಿಗೆ ಇಲ್ಲ. ಏನೋ 4 ಅಕ್ಷರ ಕಲ್ತಾನಂದ ಮಾತಕ್ಕೆ ಸೊಕ್ಕು ಬಂದಿದೆ ಅವನಿಗೆ, ಸೊಕ್ಕು. ಗೌಡ್ರಿ, ಅವನಿನ್ನು ಚಿಕ್ಕವನು, ರೋಷದಲ್ಲಿ ದುಡುಕಿ ಏನೇನೋ ಮಾತನಾಡಿಬಿಟ್ಟ. ದಯವಿಟ್ಟು ಅವನ ಪರವಾಗಿ ನಾನು ನಿಮ್ಮ ಹತ್ತಿರ ಕ್ಷಮೆ ಕೇಳುತ್ತೇನೆ. ದಯವಿಟ್ಟು ಅವನನ್ನು ಕ್ಷಮಿಸಿಬಿಡಿ. ಇದಪ್ಪ ಆಪ್ ಹುಟ್ಟಿದ ಮಾತು ಅಂದ್ರ ಹಿಂಗ ನಿಧಾನವಾಗಿ ಚಾಪಿ ಹಾಸ್ಕೊಂಡು ಕುತ್ಕೊಂಡೆ ಮಾತಾಡಿದ್ರೆ ಎಲ್ಲರಿಗೂ ಅರ್ಥ ಆಗದಪ್ಪ. ಅದನ್ನ ಬಿಟ್ಟು ಕಡೆ ಕಡೆ ರುದ್ರ ಅಂದ್ರೆ ಕಡೆ ರುದ್ರ ಅಂದ್ರೆ ಯಾರಿಗೆ ಅರ್ಥ ಆಗತ್ತೆ ರಾಜಪ್ಪ? ಗೌಡ್ರಿ, ನೀವೇನು ಹೇಳಿದರೂ ನಾನು ಚಾಚು ತಪ್ಪದೆ ಪಾಲಿಸುತ್ತೇನೆ. ದಯವಿಟ್ಟು ನನ್ನ ತಮ್ಮ ಜೈಲಿನಲ್ಲಿದ್ದನ್ನು ಬಿಡಿಸಿಕೊಡಿ, ನಿಮ್ಮ ಕಾಲಿಗೆ. ಗೌಡ್ರ, ಇದ ಅವಕಾಶ ರೀ, ಗಾಳಿ ಬಿಟ್ಟತಿ, ತೋರ್ಕೊಂಬಿಡ ನಡ್ರಿ ಗೌಡ್ರ. ಹಾ ನೋಡು ರಾಜುವಪ್ಪ, ನಾನು ನಿನ್ನ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಡುತ್ತೇನೆ, ಆದರೆ ನಿಮ್ಮ ಹೊಲವನ್ನು ನಮಗೆ ಮಾರಬೇಕು. ಏನಂತೀಯ? ಏ ರಾಜಪ್ಪ, ಏನು ವಿಚಾರ ಮಾಡಕತ್ತಿ? ಬಾರ ತಮ್ಮ ಬಾ ಇಲ್ಲೇ. ಅಲ್ಲ ರಾಜಪ್ಪ, ನೀನು ನಮ್ಮ ಗೌಡ್ರು ಹೇಳ್ದಂಗೆ ಕೇಳಿ ಹೊಲ ಕೊಟ್ಟಿ ಅಂದ್ರೆ ನಿಮ್ಮ ತಮ್ಮ ಮೈಲಾರಿ ಹೊರಗೆ ಬರ್ತಾನ, ಇಲ್ಲ ಅಂದ್ರೆ ಹೊರಗೆ ಬರ್ಲಿಲ್ಲಂಗೆ ಆಕತಿ. ಅದಕ್ಕೆ ನೀನು ಗೌಡ್ರು ಹೇಳ್ದಂಗೆ ಹೊಲ ಕೊಟ್ಟಿ ಅಂದ್ರೆ
ನಿಮ್ಮ ತಮ್ಮನವರು ಬರ್ತಾನ. ಅಲ್ಲ ತಮ್ಮ, ನೀ ಏನಾರ ಪುಕ್ಸೆಟ್ಟಿ ಹೊಲ ಕೊಡ್ತೀನ ಅದ್ರ ತಕ್ಷಣಷ್ಟು ದುಡ್ಡು ಕೊಡ್ತೇವಿ. ಅದೇ ದುಡ್ಡು ತಗೊಂಡೋಗಿ ಬೇರೆ ಕಡೆ ಎಲ್ಲರ 4 ಎಕರೆ ಹೊಲ ಹಿಡ್ಕೊಂಡ್ರತಪ್ಪ. ಅದಕ್ಕೆ ಯಾಕಷ್ಟು ವಿಚಾರ ಮಾಡ್ಬೇಕು ಗೌಡಪ್ಪ ರಾಜಪ್ಪ? ಅನ್ನೋದ್ರಲ್ಲಿ ಏನಿದೆ ಪರ್ಜಂತಪ್ಪ? ನನ್ನ ತಮ್ಮ ಬದುಕಬೇಕು. ನನ್ನ ತಮ್ಮನಿಗಿಂತ ಆಸ್ತಿ ದೊಡ್ಡದಿಲ್ಲ. ನನ್ನ ತಮ್ಮ ಬದುಕಿದರೆ ಅದರ 10ರಷ್ಟು ಆಸ್ತಿಯನ್ನು ನಾವು ಗಳಿಸಬಹುದು. ನೀವು ಹೇಳಿದಾಗೆ ನಾನು ಕೇಳುತ್ತೇನೆ ಗೌಡ್ರಿ. ನೀವು ಹೇಳಿದಾಗೆ ನನ್ನ ಹೊಲವನ್ನು ಬರೆದು ಕೊಡುತ್ತೇನೆ. ದಯವಿಟ್ಟು ನನ್ನ ತಮ್ಮನನ್ನು ಬಿಡಿಸಿಕೊಡಿ. ಹಾ ಪರ್ಜಂತಿ, ಇವನ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವನ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಂಡು ಬಾ. ನಾನು ಆ ಕಮಿಷನರ್ಗೆ ಫೋನ್ ಮಾಡಿ ಹೇಳ್ತೇನೆ. ಆಯ್ತು ಗೌಡ್ರ, ಹಂಗ ಮಾಡ್ತಾನೆ. ರಾಜೀವಪ್ಪ, ಗೌಡ್ರಿ, ನಾವಿನ್ನು ಬರುತ್ತೇವೆ. ನಮಸ್ಕಾರ. ನೋಡು ರಾಜೀವಪ್ಪ, ನೀ ನಮ್ಮ ಗೌಡ್ರ ಮಾತು ಕೇಳಿದ್ಕ ನಿಮ್ಮ ತಮ್ಮನ ಹೊರ ಬಂದಾನ. ಕೈ ತುಂಬಾನು ಹಣ ಸಿಕ್ಕೈತಿ. ಇದ ಹಣ ಇಟ್ಕೊಂಡು ಚಂದಾಗಿ ಜೀವನ ಮಾಡೋ ರಾಜೀವಪ್ಪ. ಆಯ್ತು ಗೌಡ್ರಿ, ನಾವಿನ್ನು ಬರುತ್ತೇವೆ. ನಮಸ್ಕಾರ. ತಡಿಯೋ ರಾಜೀವಪ್ಪ, ನಾನು ಬರ್ತೀನಿ. ಹಾ ಪಡ್ಜಂತಿಯಪ್ಪ, ನನಗೂ ಸ್ವಲ್ಪ ದುಡ್ಡು ಕೊಡು. ತಗಾರ ತಮ್ಮ, ನಿನ್ ದುಡ್ಡು ನಿನಗೆ ಕೊಡಕ್ ಬರ್ಲಿಲ್ಲ ಏನ? ತಗ ಮಜಾ ಮಾಡ, ಎಂಜಾಯ್ ಮಾಡ್ಕೊಂತ ಬಿಡ. ಗೌಡ್ರಿ, ನಾವಿನ್ನು ಬರುತ್ತೇವೆ. ನಮಸ್ಕಾರ. ನಡಿ, ನಾನು ಬರ್ತೇನೆ, ಹೋಗೋಣ. ಹೋಗು ಕಪಿಯೇ ಹೋಗು. ನಾನು ಎಂಬುವರ ನರಗಳನ್ನು ಕಿತ್ತು ಉಗ್ರ ನರಸಿಂಹನಾಗಿ ಮೆರೆಯುತ್ತಿರುವ ಈ MLA ರಂಗೇಗೌಡನನ್ನು ಎದುರು ಹಾಕಿಕೊಂಡು ಬದುಕುಳಿದವರು ಯಾರು ಇಲ್ಲ ಈ ಜಗದಲ್ಲಿ. ಬಾವಾ, ನಾವು ಕೊಟ್ಟ ಪ್ರಸಾದವನ್ನೇ ಸ್ವೀಕರಿಸುತ್ತಾ ಸಾಯಬೇಕು ಈ ಮೂರ್ಖ ಜನಗಳು. ಒಂದು ವೇಳೆ ಈ ದೇವರು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸದಿದ್ದರೆ ಅವರಿಗೆ ಅಪಾಯದ ನಡುವೆ ಕಟ್ಟಿಟ್ಟ ಬುತ್ತಿಯ. ಗೌಡ್ರೆ, ಈ ಊರಿನಲ್ಲಿ ಇನ್ಮೇಲೆ ನಾವೇ ರಾಜ ಮಹಾರಾಜರು.